ಹಾಸನ ಜಿಲ್ಲೆಯಲ್ಲಿ ಸಂಭವಿಸುತ್ತಿರುವ ಹೃದಯಾಘಾತ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ವಾಕ್ಥಾನ್ ಜಾಥಾವನ್ನ ಜಿಲ್ಲಾಡಳಿತದಿಂದ ಹಮ್ಮಿಕೊಂಡಿದ್ದರು. ಕಳೆದ 2 ತಿಂಗಳಿಂದ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ಕಂಡುಬರುತ್ತಿದ್ದು, ಈಗಾಗಲೇ 43 ಹೃದಯಾಘಾತ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಹೃದಯಾಘಾತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸಂಬಂಧ ವಾಕ್ಥಾನ್ ಜಾಥಾ ನಡೆಯಿತು. ಓಕೆ ಅಂತಂದ್ರೆ ತಲೆ ಬರ್ತಾ ಇದೆ. ಕೈ ನಿಂತ್ಕೋಬೇಕಾಗಿ ವಿನಂತಿ. ಎಲ್ಲ ಕೈ ಮೇಲೆತ್ತಕಮೇಲೆ ಹಾಸನದ ಎಲ್ಲರಿಗೂ ಆರೋಗ್ಯದ ಮಾಹಿತಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ. ದಯವಿಟ್ಟು ಎಲ್ಲ ಹ್ಯೂಮನ್ ಸರ್ಕಲ್ ಮಾಡಬೇಕಾಗಿ ವಿನಂತಿ. ಮುಖ್ಯವಾಗಿ ಈಗೆಲ್ಲ ನಾವೆಲ್ಲ ಕೇಳ್ತಾ ಇದ್ದೀವಿ ಹೃದಯ ಸಂಬಂಧಿ ವಿಷಯಗಳ ಬಗ್ಗೆ, ಸಾವುಗಳ ಬಗ್ಗೆ. ಆದರೆ ಎಲ್ಲೋ ಒಂದು ಕಡೆ ನಾವೆಲ್ಲ ನಮ್ಮ ಯುವ ಜನತೆಯಲ್ಲಿ ಒಂದು ಅರಿವು ಮೂಡಿಸಬೇಕಾಗಿದೆ ಆರೋಗ್ಯದ ಬಗ್ಗೆ, ಜೀವನ ಶೈಲಿಯ ಬಗ್ಗೆ ಮತ್ತು ಈ ಕೆಟ್ಟ ದುರಭ್ಯಾಸಗಳನ್ನು ಹೊರತುಪಡಿಸಿ ಬರುವ ಬಗ್ಗೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಇವತ್ತು ಬೆಳಗ್ಗೆ ಎಲ್ಲರೂ ಬೇಗ ಹೇಳಲಿಕ್ಕೆ ಮಾಡಿದ್ದೇವೆ. ಎಲ್ಲರೂ ಹೇಳ್ತೀರಾ? ಬೇಗ ಎಷ್ಟು ಗಂಟೆಗೆ ಹೇಳ್ತೀರಾ? 5:30. ಎಸ್, 5 o'clock ಕ್ಲಬ್. ಅದಕ್ಕೆ ನಾವೆಲ್ಲ ಜಾಯ್ನ್ ಆಗ್ಬೇಕಲ್ಲ. 5 ಗಂಟೆಯ ಬೆಳಿಗ್ಗೆ 7 ಕ್ಲಬ್ಗೆ ನಾವೆಲ್ಲ ಜಾಯ್ನ್ ಆಗಿದ್ದೀವಿ. ಇವತ್ತಿನ ದಿನ ಇನ್ನು ಒಳ್ಳೆಯ ಆರೋಗ್ಯಕರ ಒಂದು ಜೀವನ ಶೈಲಿಗೆ ಒಂದು ಸಂದೇಶವನ್ನ ನಾವು ಕೊಡ್ಲಿಕ್ಕೆ ಹೊರಟಿದ್ದೇವೆ. ಇವತ್ತು ಹಸಿರು ನಿಶಾನೆ ತೋರುವುದರ ಮುಖಾಂತರ ಎಲ್ಲ ಇವತ್ತು ನೆರೆದಿರ್ತಕ್ಕಂತಹ ಸಮಸ್ತರಿಗೂ ನಾನು ಅಭಿನಂದನೆಗಳನ್ನ ಹೇಳ್ತಾ, ನಮ್ಮ ಮಕ್ಕಳಿಗೂ ಒಳ್ಳೆಯ ಅಭಿನಂದನೆಗಳನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣ. ಒಂದು ವಾಕಥಾನ್ ಒಂದು ನಡಿಗೆಯನ್ನು ನಾವು ಈಗ ಮಾಡಲಿಕ್ಕೆ ಹೊರಟಿದ್ದೇವೆ ನಿಮ್ಮೆಲ್ಲರ ಜೊತೆಯಾಗಿ. ಥ್ಯಾಂಕ್ ಯು. ಒಂದು ಆರೋಗ್ಯದ ಕಡೆಗೆ, ಹೃದಯ ಸಂಬಂಧಿ ಆರೋಗ್ಯದ ಕಡೆಗೆ, ಅದು ಮುಖ್ಯವಾಗಿ ಒಳ್ಳೆಯ ಜೀವನ ಶೈಲಿಯ ಕಡೆಗೆ. ಥ್ಯಾಂಕ್ ಯು.